ಎಲ್ಲರಿಗೂ ಟೈಮ್ ಕಸ್ ಕಿಚನ್ ಆ್ಯಂಡ್ ಅಡ್ವೆಂಚರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸ್ವೀಟ್ ಶಂಕರಪೊಳೆ ಮತ್ತು ಖಾರದ ಶಂಕರಪೊಳೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಫಸ್ಟು ಸ್ವೀಟ್ ಶಂಕರಪೊಳೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸ್ವೀಟ್ ಶಂಕರಪೊಳೆ ಮಾಡೋಕ್ಕೆ ಬೇಕಾಗಿರೋ ಐಟಮು ಒಂದು ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು 2 ಗ್ರಾಮ್ ಚಿರೋಟಿ ರವೆ, ಸ್ವೀಟಿಗೆ ತಗೋಷ್ಟು ಶುಗರು, ಫ್ಲೇವರ್ಗೆ ಏಲಕ್ಕಿ, ಮತ್ತು ಮನೇಲಿ ಮಾಡಿರೋಂಥ ದೇಸಿ ತುಪ್ಪ, ಕರಿಯೋದಕ್ಕೆ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ಮೊದಲಿಗೆ ಶುಗರ್ನ ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ಶುಗರ್ ಮತ್ತು ಏಲಕ್ಕಿನ ಪೌಡ್ರ್ ಮಾಡ್ಕೊಳ್ತಾಯಿದ್ದೀನಿ. ಹಿಟ್ಟು ಕಲಸೋದಕ್ಕೆ ಒಂದು ಬಾಂಡೆ ತೊಗೊಂಡಿದ್ದೀನಿ, ಅದಕ್ಕೆ ಮೈದಾ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಚಿರೋಟಿ ರವೆ, ಸ್ವೀಟ್ ತಕ್ಕಷ್ಟು ಶುಗರ್ ಮತ್ತು ಏಲಕ್ಕಿನ 2 ಮಿಕ್ಸ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಎಷ್ಟು ಬೇಗ ಆ್ಯಡ್ ಮಾಡಿದ್ದೀನಿ. ಸ್ವೀಟ್ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಗ ಸ್ವೀಟ್ ಬೇಕೋ ಆ್ಯಡ್ ಮಾಡ್ಕೊಳ್ಳಿ. ಶುಗರ್ ಆ್ಯಡ್ ಮಾಡಾಗಿದೆ. ಈಗ ಒಮ್ಮೆ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 4 ಟೀ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿದ್ದೀನಿ. ಇದನ್ನು ಮಿಲ್ಕ್ ಮಿಕ್ಸ್ ಮಾಡಿ ನಾನು ಚಪಾತಿ ಹಿಟ್ಟಿಟ್ಟು ಅಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಎಷ್ಟು ಬೇಕಷ್ಟು ಮಿಲ್ಕ್ ಹಾಕ್ಕೊಂಡು ಕಲಿಸ್ಕೊತ ಹೋಗಿ. ತುಂಬ ತೆಳ್ಳಗೂ ಹೋಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈ ಥರ ಚಪಾತಿ ಹಿಟ್ಟು ಟೈಪು ಕಲಿಸ್ಕೊಂಡಿದ್ದೀನಿ. ಈಗ ಸ್ವೀಟ್ ಶಂಕರಪೊಳೆಗೆ ಬೇಕಾಗಿರೋ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಣ. ಈಗ ಇದು ರೆಸ್ಟ್ ಆಗೋದ್ರೊಳಗೆ ನಾವು ಖಾರ ಶಂಕರಪೊಳೆಗೆ ಏನು ಬೇಕಾಗತ್ತೆ ಹೇಳ್ಕೊಡ್ತೀನಿ. ಸೇಮ್ 1/2 ಕಿಲೋ ಮೈದಾ ತೊಗೊಂಡಿದ್ದೀನಿ, ಒಂದು 12 ಗ್ರಾಮ್ ಚಿರೋಟಿ ರವೆ, ಟೇಸ್ಟ್ ತಕ್ಕಷ್ಟು ಉಪ್ಪು, ಅಜ್ವಾನ ತೊಗೊಂಡಿದ್ದೀನಿ, ಇದು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, ಖಾರಕ್ಕೆ ತಕ್ಕಷ್ಟು. ಇದಕ್ಕೆ ಫಸ್ಟು ಮೈದಾ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ, ಜೊತೆಗೆ ಚಿರೋಟಿ ರವೆ, ಟೇಸ್ಟಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜ್ವಾನ, ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಫ್ಲೇಕ್ಸ್. ಜೊತೆಗೆ ಮನೇಲಿ ಮಾಡಿರೋ ತುಪ್ಪ ಒಂದು 3 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ.
ಇಲ್ಲಿ ನೀರೇನು ಆ್ಯಡ್ ಮಾಡ್ತಾ ಇಲ್ಲ, ಇದನ್ನೆಲ್ಲ ಮಿಲ್ಕ್ ಮಿಕ್ಸ್ ಮಾಡೇ ಕಲಿಸ್ತಾ ಇದ್ದೀನಿ. ನೀವು ನೀರು ಬೇಕಾದ್ರೆ ನೀರು ಆ್ಯಡ್ ಮಾಡಿ, ಇಲ್ಲಿದೆ ಮಿಲ್ಕ್ ಮಿಕ್ಸ್ ಅಂದರೆ ಮಿಲ್ಕ್ ಮಿಕ್ಸ್ ಮಾಡಿ. ಒಬ್ಬೊಬ್ಬರಿಗೆ ಮಿಲ್ಕ್ ಪ್ರಾಡಕ್ಟ್ ಅಂತ ಆಗಲ್ಲ, ಅಂಥವ್ರು ನೀರು ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು. ಮಿಲ್ಕ್ಲೆ ಹಾಕ್ಬೇಕಂತೇನಿಲ್ಲ, ಮಿಲ್ಕ್ ಇಷ್ಟ ಆಗುತ್ತೆ ಅಂದರೆ ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿ. ಹೀಗೆಲ್ಲ ಕಲಿಸ್ಕೊಂಡಿದ್ದೀನಿ, ಈ ಥರ ಬಂದಿದೆ. ಈಗ ಇದಕ್ಕೆ ಮಿಲ್ಕ್ ಆ್ಯಡ್ ಮಾಡಿ ನಮಗೆ ಚಪಾತಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊತ ಕಲಿಸ್ಕೊತ ಬರಬೇಕು. ಇದನ್ನು ಚಪಾತಿ ಟೈಪ್ ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಣ. ಇದು ಸ್ವೀಟ್ ಶಂಕರಪೊಳೆಗೆ ಇದು ಸ್ಪೈಸಿ ಖಾರವಾಗಿದೆ, ಆ ಶಂಕರಪೊಳೆ ಮಾಡೋದು. ಈಗ ಎರಡು ಕಲಸಿಟ್ಟಿದ್ದೀನಿ, ಒಂದು 10 ನಿಮಿಷ ರೆಸ್ಟ್ ಮಾಡಿಬಿಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ಕೊಡ್ತೀನಿ. ಶಂಕರಪೊಳೆ ಹಿಟ್ಟು ಕಲಸಿ 10 ನಿಮಿಷ ರೆಸ್ಟ್ ಮಾಡಾಗಿದೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಇದನ್ನು ಮತ್ತೆ ಸ್ವಲ್ಪ ನಾದ್ಕೊಂಡು ಚಪಾತಿ ಟೈಪು ಲಟ್ಲಿಸ್ಕೋಬೇಕು. ಅದೇ ಚಪಾತಿ ಟೈಪು ತುಂಬ ಸಣ್ಣ ಲಟ್ಸ್ಕೋಬಾರ್ದು, ಸ್ವಲ್ಪ ದಪ್ಪವಾಗಿ ಇರಬೇಕು. ಚಪಾತಿ ಬೆಳೆಸ್ಕೊಂಡಿದ್ದೀನಿ, ಅದೇ ಸ್ವಲ್ಪ ದಪ್ಪವಾಗಿ ಇದು ಮಾಡ್ಕೊಂಡಿದ್ದೀನಿ. ಇದನ್ನು ನಿಮಗೆ ಯಾವ ಸ್ಕ್ವಯರ್ ಬೇಕೋ, ಟ್ರಯಾಂಗಲ್ ಬೇಕೋ, ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಸ್ಕ್ವೇರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸ್ವೀಟ್ ಶಂಕರಪೊಳೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಥರ ಈಗ ನಾನು ಏನು ಸ್ಪೈಸಿ ಖಾರದ ಶಂಕರಪೊಳೆ ಮಾಡಿದ್ನಲ್ಲ ಅದನ್ನು ಇದೇ ಥರ ಕಟ್ ಮಾಡ್ಕೊಳ್ಳೋಣ. ಈಗ ಸ್ವೀಟ್ ಶಂಕರಪೊಳೆ ಏನೆಲ್ಲ ನೋಡಿದ್ರಲ್ಲ ಕಟ್ ಮಾಡ್ಕೊಂಡಿರೋದು, ಈಗ ಅದೇ ಥರನೇ ಖಾರ ಶಂಕರಪೊಳೆ ಏನು ಕಲಸಿಟ್ಟಿದ್ರೋ ಅದೇ ಹಿಟ್ಟನ್ನು ಅದೇ ಥರನೇ ಕಟ್ ಮಾಡ್ಕೊಳ್ಳೋಣ. ಈಗೆಲ್ಲ ಉದ್ದಿ ಕಟ್ ಮಾಡಿ ಇಟ್ಕೊಂಡಾಗಿದೆ.
ಈಗ ಇದನ್ನು ಡೀಪ್ ಫ್ರೈ ಮಾಡೋಣ. ಇದು ಮೀಡಿಯಮ್ ಉರಿಯಲ್ಲಿ ಡೀಪ್ ಫ್ರೈ ಮಾಡಬೇಕಾಗತ್ತೆ. ಈಗ ಶಂಕರಪೊಳೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ನೋಡಿದಿರಲ್ಲ, ಈಗ ಅದನ್ನು ಡೀಪ್ ಫ್ರೈ ಮಾಡೋಣ. ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಾಗಿದೆ. ಇದನ್ನು ತುಂಬ ದೊಡ್ಡ ಉರಿಯಲ್ಲೆಲ್ಲ ಉರಿಯೋಕ್ಕೆ ಹೋಗಬೇಡಿ, ಬೇಗ ರೋಸ್ಟ್ ಆಗಿಬಿಟ್ರೆ ಕ್ರಿಸ್ಪಿನೆಸ್ ಬರೋಲ್ಲ. ಹಂಗಂದ್ರೆ ತುಂಬ ಸಣ್ಣ ಉರಿಯಲ್ಲಿ ಕರೆದ್ರೂ ಕ್ರಿಸ್ಪಿನೆಸ್ ಬರಲ್ಲ, ತುಂಬ ಹಾರ್ಡ್ ಆಗಿಬಿಡತ್ತೆ. ಹಾಗಾಗಿ ಇದು ಮೀಡಿಯಮ್ ಉರಿಯಲ್ಲಿ ಕರಿಬೇಕಾಗತ್ತೆ. ಗೋಲ್ಡನ್ ಬ್ರೌನ್ ಆಗೋ ಥರ ಸಣ್ಣ ಉರಿಯಲ್ಲೇ ಡೀಪ್ ಫ್ರೈ ಮಾಡಿ. ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಇದನ್ನು ಎಣ್ಣೆಯಿಂದ ಡೀಪ್ ಫ್ರೈ ಎಚ್ಚುತ್ತಾ ಇದ್ದೀನಿ. ಖಾರ ಶಂಕರಪೊಳೆ ಕರೆದಾಗಿದೆ. ಇದೇ ಥರನೇ ಈಗ ಸ್ವೀಟ್ ಶಂಕರಪೊಳೆನ ಕರ್ಕೊಳ್ಳೋಣ. ಫೈನಲಿ ಸ್ವೀಟ್ ಶಂಕರಪೊಳೆ ಮತ್ತು ಖಾರದ ಶಂಕರಪೊಳೆ ರೆಡಿಯಾಗಿದೆ. ಟೇಸ್ಟ್ ಮಾಡೋಣ ಇವಾಗ ಹೆಂಗಿದೆ ಅಂತ ಹೇಳ್ತೀನಿ. ಟೇಸ್ಟ್ ಮಾಡಿ. ಒಂದು ಸ್ವೀಟ್ ತೊಗೊಂಡಿದ್ದೀನಿ, ಒಂದು ಖಾರ ತೊಗೊಂಡಿದ್ದೀನಿ. ಫಸ್ಟ್ ಸ್ವೀಟ್ ಟೇಸ್ಟ್ ಮಾಡೋಣ. ಇದು ಖಾರದ್ದು. ಎರಡು ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿದೆ. ಸ್ವೀಟ್ ಶಂಕರಪೊಳೆದು ಸ್ವೀಟ್ಸ್ ಎಲ್ಲ ಕರೆಕ್ಟಾಗಿದೆ. ಖಾರನೂ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ ಮಾಡ್ಕೊಂಡು ತಿಂದು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ. ಧನ್ಯವಾದಗಳು. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ. ಧನ್ಯವಾದ.